ನನಗಂತೂ ಈ ಮನೆಯವ್ರನ್ನೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ಪಾಯಲ್, ಇನ್ನು ಮುಂದಕ್ಕೆ ನೀನು ಇಲ್ಲೇ ಇರೋಳು. ಹೇಗನ್ನಿಸ್ತು ನಿಂಗೆ? ಐ ಆಮ್ ರಿಯಲಿ ಹ್ಯಾಪಿ. ಡಾಕ್ಟರ್ ಕರ್ಣ, ಒಂದು ಮಾತು. ಪ್ಲೀಸ್ ಹೇಳಿ. ಹಾಸ್ಪಿಟಲ್ ನಡೆಸೋದು ಹೇಗೆ ಅಂತ ನಿಮ್ಮ ತಮ್ಮನಿಗೆ ನೀವೇ ಮುಂದೆ ನಿಂತು ಗೈಡ್ ಮಾಡಿ. ನಿಮ್ಮ ಗೈಡೆನ್ಸು ಸಂಜಯ್ಗೆ ಬೇಕೇ ಬೇಕು. ಹಾಗೆ ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ ಕೂಡ ಹೇಳ್ತೀನಿ. ಸರಿ, ನಾವಿನ್ನು ಬರ್ತೀವಿ. ಬನ್ನಿ. ಹಲೋ. ಏನ್ ಡಾಕ್ಟರ್, ತಮ್ಮನಿಗೆ ಮದುವೆ ಮಾಡ್ತಾ ಇದೆಯಾ? ನಮಗೆ ಕೊಡ್ಬೇಕಾ ದುಡ್ಡನ್ನ ಮರ್ತ್ಬಿಟ್ಯೋ ಹೇಗೆ? ನೋಡಿ, ನಿಮ್ಮ ಎಲ್ಲ ಅಮೌಂಟ್ನ ಮುಂದಿನ ವಾರ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ. ಇದಪ್ಪ ಮಾತು ಅಂದರೆ. ಆದರೆ ನಂಬಹುದಾ? ನೋಡಿ, ನನ್ನ ಕೈಯಲ್ಲಿ ಆಗಲ್ಲ ಅಂತಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನಿಮ್ಮ ದುಡ್ಡು ಮುಂದಿನ ವಾರ ನಿಮ್ಮ ಕೈಲಿರುತ್ತೆ. ಮಾತಿಗೆ ತಪ್ಪಿದ್ರೆ ಆಸ್ಪತ್ರೆ ನನ್ನ ಕೈಯಲ್ಲಿರತ್ತೆ. ಕೇಳಿಸ್ಕೊಂಡೇನಪ್ಪ ಮೇಡಮ್ ಹೇಳೋದನ್ನ? ಖಂಡಿತ ಸೆಟ್ಲ್ ಆಗುತ್ತೆ. ಆದರೆ ಪ್ಲೀಸ್ ಒಂದು ರಿಕ್ವೆಸ್ಟ್ ಇದೆ, ಪದೇ ಪದೇ ಫೋನ್ ಮಾಡಬೇಡಿ. ಒಂದು ವಾರ ಆದಮೇಲೆ ನಾನೇ ಕಾಲ್ ಮಾಡ್ತೀನಿ. ಸರ್, ಸಾಲ ಕೊಟ್ಟವ್ರು ಫೋನ್ ಮಾಡಿದ್ರಾ? ಮತ್ತೆ ಅವ್ರು ನಿಮಗೆ ತೊಂದರೆ ಕೊಡ್ತಿದ್ದಾರಾ? ತೊಂದರೆ ಅಂತ ಅಲ್ಲ, ಅವ್ರಿಗೆ ಕೊಡೋದು ಕೊಡಲೇಬೇಕಲ್ಲ, ಅದಕ್ಕೆ ಪದೇ ಪದೇ ಕಾಲ್ ಮಾಡ್ತಾರೆ ಅಷ್ಟೇ. ಹೋಗ್ಲಿ ಬಿಡಿ, ಸದ್ಯಕ್ಕೆ ಸಂಜು ಮದುವೆನ ನೀಟಾಗಿ ಮಾಡಿಬಿಟ್ರೆ ಸಾಕು. ಅವ್ನು ಗಲಾಟೆ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಿಮಗೆ ಅವನ ಮೇಲೆ ನಂಬಿಕೆ ಇದೆಯಾ? ನನಗೆ ಅವನ ಮೇಲೆ ಸ್ವಲ್ಪ ಡೌಟ್ ಇದೆ ಸರ್. ಯಾವ ವಿಷಯದಲ್ಲಿ? ಇತ್ತೀಚೆಗೆ ಸಂಜಯ್ ಮತ್ತು ರಿಯಾ ತುಂಬ ಓಡಾಡ್ತಿದ್ದಾರೆ. ಅವರಿಬ್ಬರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೀವ್ಯಾಕೆ ಹಾಗೆ ಅನ್ಕೋತೀರಾ? ಫ್ರೆಂಡ್ಶಿಪ್ಪಲ್ಲಿ ಓಡಾಡ್ತಿರ್ಬೋದಲ್ಲ? ಇರ್ಬೋದು ಸರ್, ಆದರೆ ಅದು ಯಾಕೋ ನನಗೆ ಫ್ರೆಂಡ್ಶಿಪ್ ಥರ ಕಾಣಿಸ್ತಿಲ್ಲ. ಹಾಗಂತ ಏನೂ ಗೊತ್ತಿಲ್ಲದೆ ಸಂಶಯ ಪಡೆದು ತುಂಬ ತಪ್ಪಾಗುತ್ತೆ ಅಂತ ಸುಮ್ಮನಿದ್ದೀನಿ. ಹೌದಾ? ನೀವು ಹೀಗೆ ಹೇಳ್ತಿದ್ರೆ ಅಂದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಕರ್ಣ, ನಂಗೆ ತುಂಬ ಸಂತೋಷ ಆಗ್ತಿದೆ ಕಣೋ. ಸಂಜುಗೆ ಮದುವೆ ಅಂತ ಆದರೆ ಮೊಂಡಾಟ ಎಲ್ಲ ಬಿಟ್ಟು ಹೊಸ ಮನುಷ್ಯ ಆಗ್ತಾನೆ ಅನ್ನೋ ಭರವಸೆ. ಹೌದಮ್ಮ, ಹಾಗಾಗಬೇಕು. ಸುಮ್ಮನೆ ಅಪ್ಪನ ಜೊತೆ ಸೇರ್ಕೊಂಡು ಲೈಫ್ ಹಾಳು ಮಾಡ್ಕೊತಿದ್ದಾನೆ. ಬುದ್ಧಿ ಹೇಳೋ ಥರ ಎಲ್ಲ ಹೇಳಾಗಿದೆ, ಆದರೆ ಸರಿಯಾಗಕ್ಕೂ ಒಂದು ಟೈಮ್ ಬರಬೇಕಲ್ಲ. ಈ ಶುಭ ಕಾರ್ಯದಿಂದ ಆ ಸಮಯ ಬರುತ್ತೆ ಅನ್ನೋ ನಿರೀಕ್ಷೆ ನಂದು. ನೀನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ತೀನಿ ಅಂದಿಯಲ್ಲ, ನಂಗೆ ಇನ್ಯಾವ ಚಿಂತೆನೂ ಇಲ್ಲ. ಹಂಗೆಲ್ಲ ಒಳ್ಳೇದಾದರೆ ಸಾಕಮ್ಮ. ಸರಿ ಅಮ್ಮ, ನಾನು ಹಾಸ್ಪಿಟ್ಲಿಗೆ ಹೊಡ್ತೀನಿ. ಬನ್ನಿ, ಹಾಗೆ ಹೋಗ್ತಾನೆ, ಪ್ಲೇನ್ ಡ್ರಾಪ್ ಮಾಡ್ತೀನಿ. ನೀವು ಹೊರಡಿ ಸರ್. ಏಕೆ ಕ್ಲಿನಿಕ್ ಹೋಗಲ್ವಾ? ಹೋಗೋದಿದೆ, ಬಟ್ ಅದಕ್ಕೂ ಮೊದಲು ಮನೇಲಿ ಗ್ರಾಚಾರ ಬಿಡಿಸೋ ಪ್ರೋಗ್ರಾಮ್. ಏನು ಮಾಡೋಕೆ ಹೊರಟಿದ್ದೀರಾ? ಸರ್ಪ್ರೈಸ್. ನೀವು ಹೊರಡಿ. ಏನೋ ಒಂದು ತರಲೆ ಮಾಡ್ತಿರ್ತೀರಾ. ಅಮ್ಮ, ಬರ್ತೀನಿ. ಬಾಯ್. ಸರಿ ಕಂದ. ನಿಧಿ, ಏನ್ ಗ್ರಾಚಾರ? ನನ್ಗಾದ್ರೂ ಹೇಳು. ಹತ್ರ ಬನ್ನಿ. ನಿಮಗೂ ಸರ್ಪ್ರೈಸ್. ನೀನು ಎಲ್ಲ ನಿಮ್ಮಿಂದ ಕಲ್ತಿರೋದು. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅಪಾಯಿಂಟ್ಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದೀರಾ? ಹ್ಞೂ ಸರ್, ಎಲ್ಲ ಫೈಲ್ಸ್ ರೆಡಿ ಮಾಡಿ ಒಳಗಡೆ ಇಟ್ಟಿದ್ದೇನೆ. ನೀವು ಒಂದ್ಸರಿ ನೋಡಿ ಸರ್. ಥ್ಯಾಂಕ್ ಯು. ಸರ್, ಹಾಂ, ಒಂದು ವಿಷಯ ಹೇಳಬೇಕಿತ್ತು ಸರ್. ರಜಾ ಬೇಕಿತ್ತಾ? ಇಲ್ಲ ಸರ್, ರಿಯಾ ಬಗ್ಗೆ ಮಾತಾಡಬೇಕಿತ್ತು. ರಿಯಾ ಬಗ್ಗೆನಾ? ಹ್ಞೂ ಸರ್. ಏನು ಹೇಳಿ? ರಿಯಾ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದಾಳೆ ಸರ್. ಅವಳನ್ನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ. ಡೈಲಿ ಇರೋ ಥರ ಲವಲವಿಕೆಯಿಂದಾನೇ ಇಲ್ಲ. ಏನೋ ನಾರ್ಮಲ್ ಅನ್ನಿಸ್ತಾ ಇಲ್ಲ ಸರ್. ಆ ಸ್ಲೀಪಿಂಗ್ ಟ್ಯಾಬ್ಲೆಟ್ನ ಯಾರಿಗೋಸ್ಕರ ತೊಗೊಂಡ್ಲು ಅಂತಲೂ ಗೊತ್ತಿಲ್ಲ. ನೀವೊಂದ್ಸರಿ ಬೇಗ ಹೋಗಿ ಅದನ್ನ ವಿಚಾರಿಸ್ತೀರಾ ಸರ್?
ನಾನು ವಿಚಾರಿಸ್ತೀನಿ. ಆಯ್ತು ಸರ್. ಹೇಳಿ ಮೇಡಮ್. ವಿವೇಕಣ್ಣ ಎಲ್ಲಿದ್ದೀರಾ? ಈಗ ಬಂದ್ರೆ ನೀವು ಪರ್ಫೆಕ್ಟ್ ಆಗಿರುತ್ತೆ. ಆ ಕಾಡ ರೆಡಿ ಇದೆ. ಹೌದಾ? ಇನ್ನು ಅರ್ಧ ಗಂಟೆಲಿ ಲೊಕೇಶನ್ ಅಲ್ಲಿ ಇರ್ತೀನಿ ಮೇಡಮ್. ಹಾ, ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತಾನೆ? A to Z ರೆಡಿ ಇದೆ. ಯು ಡೌಂಟ್ ವೆರಿ ಮೇಡಮ್ ಅವರೇ. ಗುಡ್. ಹಾಗಾದ್ರೆ ಬೇಗ ಬನ್ನಿ, ಹುಷಾರಾಗಿ ಎಲ್ಲದನ್ನು ಮ್ಯಾನೇಜ್ ಮಾಡಬೇಕು. ಈ ವಿವೇಕ ಆಪರೇಷನ್ ಸಕ್ಸಸ್ ಆಗೋವರೆಗೂ ಬಿಡೋನೇ ಅಲ್ಲ. ನಮ್ ಪ್ಲಾನ್ ಪಕ್ಕ ಸೂಪರ್ ಹಿಟ್ ಆಗುತ್ತೆ, ನೋಡ್ತಾ ಇರ್ರಿ ಮೇಡಮ್. ಸರಿ ವಿವೇಕಣ್ಣ, ಬಾಯ್. ಜೈ ಶಂಕರ್, ಜೈ ಜೈ ಶಂಕರ್, ಜೈ ಪರಮೇಶ್ವರ್. ಗುರುಗಳೇ ಬಂದೇ ಬಿಟ್ರಾ? ಹೌದೌದು. ನೀವ್ ಬಂದಿದ್ದು ತುಂಬಾ ಸಂತೋಷ ಆಯ್ತು ನೋಡಿ. ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪರಮ ಪಾವನ ಆಯ್ತು. ಬನ್ನಿ ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಆಯ್ತು ಆಯ್ತು. ಕ್ಷಮಿಸಿ, ನಿಮ್ ಪರಿಚಯ ಆಗ್ಲಿಲ್ಲ. ಮನುಷ್ಯರಿಗೆ ಪರಿಚಯದ ಅವಶ್ಯಕತೆ, ಆದ್ರೆ ದೈವಶಕ್ತಿಗೆ ಸಂಕಲ್ಪ ಮಾತ್ರ ಸಾಕು. ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಅದಕ್ಕೆ ಜಾತಕ ನೋಡಿ ಫಲಾಫಲಗಳನ್ನ ಹೇಳಿ ಅಂತ ಕರೆ ಬಂದಿತ್ತು. ಯಾರು ನನ್ನನ್ನ ಸಂಪರ್ಕಿಸಿದ್ದು? ನಾನೇ ಗುರುಗಳೇ. ನೆನ್ನೆ ನಿಮ್ಮ ಶಿಷ್ಯರಿಗೆ ಫೋನ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದೆ. ಒಳ್ಳೇದು. ಜೈ ಜೈ ಶಂಕರ್. ಈ ಮನೆಯ ಗುಣಲಕ್ಷಣಗಳನ್ನ ನೋಡ್ತಾ ಇದ್ರೆ ಮನೆ ಮಗನಿಗೆ ಮದುವೆ ನಡೆಯೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಹೌದು ಗುರುಗಳೇ, ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಮೊದಲೇ ಹೇಳಿದ್ರಲ್ಲ. ಅಂದ್ರೆ ಅಂದ್ರೆ ಇವರು ಮಹಾನ್ ಜ್ಯೋತಿಷ್ಯಗಳು ಅಂತ ನಾನು ಕೇಳಿದ್ದೀನಿ. ಎಲ್ಲೇ ಜ್ಯೋತಿಷ್ಯ ಹೇಳಕ್ ಹೋದ್ರು ಹೋಗಕ್ಕೂ ಮೊದ್ಲೇ ಆ ಮನೆಯವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತಂತೆ. ತ್ರಿಕಾಲ ಜ್ಞಾನಿಗಳು.